ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನೇನು ರಕ್ಷಾಬಂಧನ್ ಕೂಡ ಹತ್ರ ಬರ್ತಿದೆ. ನೀವೇನಾದ್ರೂ ನಿಮ್ ಸಿಸ್ಟರ್ಸ್ಗೆ ಒಂದು ಗಿಫ್ಟ್ ನ ಕೊಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು ವಿಮೆನ್ಸ್ಗೆ ಅಂತಾನೆ ಒಂದು ಸ್ಪೆಷಲ್ ಆದ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ ಅಮೆಝಾನ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಅದ್ಯಾವುದು ಅಂದ್ರೆ NoiseFit Diva. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಏನೆಲ್ಲ ಕಲರ್ಸ್ ಇದೆ, ಫೀಚರ್ಸ್ ಏನಿದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ roll up the intro and let us make this unboxing more interesting. NoiseFit Diva ಸ್ಮಾರ್ಟ್ ಬಂದು ನಮಗೆ 2 ವೇರಿಯಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ. ಲೆದರ್ ಸ್ಟ್ರಾಪ್ ಅಂಡ್ ಮೆಟಲ್ ಮೆಶ್. ಲೆದರ್ ಸ್ಟ್ರಾಪ್ ನ ಲಾಂಚ್ ಪ್ರೈಸ್ ಬಂದು ನಮಗೆ 2399 ಇದೆ. ಇನ್ನು ಮೆಟಲ್ ಮೆಶ್ ನ ಲಾಂಚ್ ಪ್ರೈಸ್ ಬಂದು 3499 ಇದೆ. ಅದಾದ್ಮೇಲೆ ಪ್ರೈಸ್ ಕೂಡ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಈ ಕೂಡಲೇ ಪರ್ಚೇಸ್ ಮಾಡಿ, ಸೊ ದಟ್ ನಿಮಗೆ ಹೆವಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಗೋಲ್ಡ್ ಲಿಂಕ್ ಇದೆ. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. NoiseFit Diva ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದು ಪ್ರೌಡ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೈಡ್ ಅಲ್ಲಿ ನಾವು ತಾಪ್ಸಿನ ನೋಡಬಹುದು. ಇದು ಬಂದು ಎಸ್ಪೆಷಲಿ ಡಿಸೈನ್ ಫಾರ್ ವಿಮೆನ್ ಆಗಿರೋದ್ರಿಂದ ನಾವು ತಾಪ್ಸಿನ್ ಕೂಡ ಇಲ್ಲಿ ನೋಡಬಹುದು. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, ಸ್ಮಾರ್ಟ್ ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಜಸ್ಟ್ ಓಪನ್ ಮಾಡ್ತಾ ಇದೀನಿ. ಈಗ ನಾಯ್ಸ್ ಮೇಕರ್ ಸ್ಟಿಕ್ಕರ್ ನ ಕೊಟ್ಟಿದ್ದಾರೆ. ರಿಜಿಸ್ಟರ್ ಯೋರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಯೂಸರ್ ಮ್ಯಾನ್ಯುಯಲ್, ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಇನ್ನೇನೇನಿದೆ ಅಂತ ಚೆಕ್ ಮಾಡೋಣ. ವಾವ್, ನೋಡಿ ವಾಚ್ ನೋಡೋದಕ್ಕೆ ಈ ತರ ಇದೆ. ವಾಚ್ ಆಮೇಲೆ ಬರ್ತೀನಿ, ಇನ್ನೇನೇನಿದೆ ಬಾಕ್ಸ್ ಅಲ್ಲಿ ಅಂತ ಚೆಕ್ ಮಾಡೋಣ ಬನ್ನಿ. ಎಸ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ನಮ್ಗೆ ಈ ತರ ಇದೆ ಚಾರ್ಜಿಂಗ್ ಕೇಬಲ್. ಈಗ ನಮ್ಮ ಮೇನ್ ಪ್ರಾಡಕ್ಟ್ ಸ್ಮಾರ್ಟ್ ವಾಚ್ ಬರೋಣ. ಸಖತ್ತಾಗಿದೆ, ಸಖತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಫಸ್ಟ್ ಈ ಪ್ರೊಟೆಕ್ಷನ್ ಶೀಟ್ ಇದೆಲ್ಲ ಅದನ್ನ ಅನ್ರ್ಯಾಪ್ ಮಾಡೋಣ. ವಾವ್, ನೋಡಿ ವಾಚ್ ನೋಡೋದಕ್ಕೆ ಈ ತರ ಇದೆ. ಸಖತ್ತು ಕ್ರೇಜಿ ಆಗಿದೆ, ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ, ತುಂಬಾನೇ ಚೆನ್ನಾಗಿ ಕಾಣುತ್ತಿದ್ದು. ಸೊ ಬನ್ನಿ ಈಗ ಸೈಮಲ್ಟೇನಿಯಸ್ಲಿ ಹಾಗೆ ಬೂಟ್ ಮಾಡೋಣ. ಸೊ ಬನ್ನಿ ಈಗ ಸ್ಮಾರ್ಟ್ ವಾಚ್ ನ ಮೊಬೈಲ್ ಗೆ ಪೇರ್ ಮಾಡೋಣ. ಪೇರ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು NoiseFit ಫೋಕಸ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಇದೆ. ಇದರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.0 ಇರೋದ್ರಿಂದ ಪೇರಿಂಗ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಅಂಡ್ ಎಫಿಷಿಯಂಟ್ ಆಗಾಯ್ತು, ಯಾವುದೇ ಒಂದು ಇಶ್ಯೂಸ್ ಇರಲಿಲ್ಲ. ಇನ್ನು ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ವಾಚ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ, ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಆಕ್ಚುಲಿ ಡಿಸೈನ್ ಗೆ ನಾನು ಫಿದಾ ಅದೆ ಅಂತಾನೆ ಹೇಳ್ಬೋದು. ವಾಚ್ ಅಂತೂ ಪರ್ಸನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಕ್ಚುಲಿ ತುಂಬಾ ದಿನ ಅನ್ಕೊಳ್ತಿದ್ದೆ ನಾಯ್ಸ್ ಅವರು ಇದೇ ತರ ಯಾವ್ದಾದ್ರು ವುಮೆನ್ಸ್ ಗೆ ಒಂದು ಸ್ಪೆಷಲ್ ಆದ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಫೈನಲಿ ಲಾಂಚ್ ಮಾಡಿದ್ದಾರೆ. ವಾಚ್ ಅಂತೂ ನೋಡೋದಕ್ಕೆ ಕ್ರೇಜಿ ಆಗಿದೆ. ಅಂಡ್ ಈ ವಾಚ್ ಬಂದು ನಮಗೆ ಬೋತ್ ಟ್ರೆಡಿಷನಲ್ ಅಂಡ್ ವೆಸ್ಟರ್ನ್ ಅಟೈರ್ಗೆ ಪಕ್ಕಾಗಿ ಸೂಟ್ ಆಗುತ್ತೆ. ಸೊ ಬ್ರದರ್ಸ್, ನೀವೇನಾದ್ರೂ ಈ ರಕ್ಷಾಬಂಧನ್ಗೆ ನಿಮ್ ಸಿಸ್ಟರ್ಸ್ಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ವಾಚ್ ನ ಗಿಫ್ಟ್ ಹಾಕೊಡಿ, ತುಂಬಾನೇ ಇಷ್ಟಪಡ್ತಾರೆ. ಇನಿಷಿಯಲ್ ಇಂಪ್ರೆಷನ್ ಅಂತೂ ವಾವ್ ಅಂತ ಹೇಳ್ಬೋದು, ಸಖತ್ತಾಗಿದೆ. ಇನ್ನು ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಡಿಸ್ಪ್ಲೇ ಬಂದು 1.1 ಇಂಚಸ್ AMOLED ರೌಂಡ್ ಡಯಲ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ನಾನು ನಿಮ್ ಜೊತೆ ತುಂಬಾ ಸರಿ ಹೇಳಿದ್ದೀನಿ, ನಮಗೆ ಸ್ಮಾರ್ಟ್ ವಾಚಸ್ ಏನಾದ್ರು AMOLED ಡಿಸ್ಪ್ಲೇ ಇದ್ರೆ ನಮಗೆ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಟಚ್ ರೆಸ್ಪಾನ್ಸ್ ಕೂಡ ಅಷ್ಟೇ ತುಂಬಾನೇ ಸ್ಮೂತ್ ಆಗಿರುತ್ತೆ. ಆಡಿಂಗ್ ಟು ದಟ್ ನಾವು ಇಲ್ಲಿ ಡಿಸ್ಪ್ಲೇ ಅಬ್ಸರ್ವ್ ಮಾಡಬಹುದು. ಎಡ್ಜಸ್ ಅಲ್ಲೆಲ್ಲ ನಮಗೆ ಡೈಮಂಡ್ ಕಟ್ ಕೊಟ್ಟಿದ್ದಾರೆ. ಇದರಿಂದ ಲುಕ್ ಬಂದು ಕಂಪ್ಲೀಟ್ಲಿ ಎನ್ಹಾನ್ಸ್ ಆಯ್ತು ಅಂಡ್ ಸಿಕ್ಕಾಪಟ್ಟೆ ಎಲಿಗೆಂಟ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಡಿಸ್ಪ್ಲೇ ಅಲ್ಲಿ ನಮಗೆ ರೆಸಲ್ಯೂಷನ್ ಬಂದು 360x360 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಡಿಸ್ಪ್ಲೇ ಅಲ್ಲಿ ಕಲರ್ಸ್ ಎಲ್ಲ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿರೋದನ್ನ ನೋಡಬಹುದು. ಇನ್ನು ಬ್ರೈಟ್ನೆಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ಸ್ಮಾರ್ಟ್ ವಾಚ್ ನಾವು ಆಚೆ ಕೂಡ ವೇರ್ ಮಾಡಬಹುದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಪ್ರೀಮಿಯಂ ಮೆಟಾಲಿಕ್ ಬಿಲ್ಡ್ ಫಿನಿಶ್ ನ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು. ನೋಡಿದ ತಕ್ಷಣ ಒಂಥರ ರಾಯಲ್ ಲುಕ್ ಕಾಣಿಸ್ತಿದೆ. ಇನ್ನು ಸೈಡ್ ಅಲ್ಲಿ ಬಂದು ನಮಗೆ ಒಂದು ಡೆಡಿಕೇಟೆಡ್ ಫಿಸಿಕಲ್ ಬಟನ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಮೈಕ್ ಅಂಡ್ ಸ್ಪೀಕರ್ ಗ್ರಿಲ್ ನ ನೋಡಬಹುದು, ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು, ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಸ್ಟ್ರಾಪ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಮೆಟಲ್ ಮೆಶ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಡಿಸೈನ್ ನಮಗೆ ಮೆಶ್ ಟೈಪ್ ಕೊಟ್ಟಿದ್ದಾರೆ, ಬಟ್ ಸೀರಿಯಸ್ಲಿ ಡಿಸೈನ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ಅಂಡ್ ಕಲರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಹೋಲ್ಡ್ ಮಾಡೋದಕ್ಕೆ ಈ ಮೆಟಲ್ ಸ್ಟ್ರಾಪ್ ನ ಹೋಲ್ಡ್ ಮಾಡೋದಕ್ಕೆ ಮ್ಯಾಗ್ನೆಟ್ ನ ಕೊಟ್ಟಿದ್ದಾರೆ. ವೆರಿ ಪವರ್ಫುಲ್ ಮ್ಯಾಗ್ನೆಟ್ ಅಂತಾನೆ ಹೇಳ್ಬೋದು. ಅಂಡ್ ವೇರ್ ಮಾಡೋದು ಕೂಡ ಅಷ್ಟೇ ತುಂಬಾನೇ ಈಸಿ. ಜಸ್ಟ್ ನಾವು ಈ ತರ ಮಾಡ್ಕೊಂಡು ನಿಮ್ ಸೈಜ್ ತನಕತೆ ಈಗ ವೇರ್ ಕೂಡ ಮಾಡಬಹುದು. ಅಂಡ್ ಪಕ್ಕ
ಪ್ರಾಪರ್ ಆಗಿ ಫಿಕ್ಸ್ ಆಗುತ್ತೆ, ಇಲ್ಲೂ ಬೀಳೋ ಚಾನ್ಸೇ ಇಲ್ಲ. ಇನ್ನು ಸ್ಮಾರ್ಟ್ ವಾಚ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಇದರಲ್ಲಿ ಬ್ಲೂಟೂತ್ ವರ್ಷನ್ ಬಂದು 5.0 ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಬ್ಲೂಟೂತ್ ಕಾಲಿಂಗ್ ಕೂಡ ಮಾಡಬಹುದು. IP67 ವಾಟರ್ ಅಂಡ್ ಡಸ್ಟ್ ಅಸಿಸ್ಟೆಂಟ್ ಕೂಡ ಇದೆ. ಇನ್ನು ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 230 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 4 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಟ್ಯಾಂಡ್ ಬೈ ಮೋಡ್ ಬಂದು ನಮಗೆ 30 ಡೇಸ್ ವರೆಗೂ ಇದೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಡಿಫ್ರೆಂಟ್ ವಾಚ್ ಫೇಸಸ್ ಬರುತ್ತೆ. ಅದರಲ್ಲಿ ಈ ವಾಚ್ ಫೇಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಅನಿಸ್ತು. ಇನ್ನು ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ರೈಟ್ನೆಸ್ ನ ಸೆಟ್ ಮಾಡ್ತಾ ಹೋಗಬಹುದು, ಸೆಟ್ಟಿಂಗ್ಸ್ ನ ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು, ಬ್ರೈಟ್ನೆಸ್ ಬ್ಯಾಟರಿ ಸೇವರ್ ನ ಎನೇಬಲ್ ಮಾಡ್ಕೋಬಹುದು ಅಂಡ್ ಇವನ್ DND ನ ಕೂಡ ನಾವು ಇಲ್ಲೇ ಎನೇಬಲ್ ಮಾಡ್ಕೋಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ಈ ಸ್ಮಾರ್ಟ್ ವಾಚ್ ಇಂದಲೇ ಈಸಿಯಾಗಿ ನಾವು ಆಕ್ಸೆಸ್ ಮಾಡ್ಕೋಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಕ್ವಿಕ್ ಆಕ್ಸೆಸ್ ಮೆನ್ಯೂ ಓಪನ್ ಆಗುತ್ತೆ. ಇನ್ನು ರೈಟ್ ಇಂದ ಲೆಫ್ಟ್ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಪ್ಲಿಕೇಶನ್ಸ್ ಬರುತ್ತೆ. ಈ ಅಪ್ಲಿಕೇಶನ್ಸ್ ನಾವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇನ್ನು ಮೆನ್ಯೂ ಬಾರ್ ನ ನಾವು ಆಕ್ಸೆಸ್ ಮಾಡಬೇಕು ಅಂದ್ರೆ ಫಿಸಿಕಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಒಟ್ಟಾಗಿ ಏನೆಲ್ಲ ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನ ಆರಾಮಾಗಿ ಇಲ್ಲೇ ನಾವು ಯೂಸ್ ಮಾಡ್ಕೋಬಹುದು. ಅಂಡ್ ಬ್ಯಾಕ್ ಬರಬೇಕು ಅಂದ್ರೆ ಈ ಫಿಸಿಕಲ್ ಬಟನ್ ನಮಗೆ ಬ್ಯಾಕ್ ಬಟನ್ ಆಗಿ ವರ್ಕ್ ಆಗುತ್ತೆ. ಓವರ್ ಆಗಿ ಇಂಟರ್ಫೇಸ್ ಅಂತೂ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. NoiseFit Diva ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಹೆಲ್ತ್ ಗೆ ಇಂಪಾರ್ಟೆನ್ಸ್ ಕೊಟ್ಟು ಇದರಲ್ಲಿ ನಾವು ಹಾರ್ಟ್ ರೇಟ್, ಸ್ಲೀಪ್, ಬ್ಲಡ್ ಆಕ್ಸಿಜನ್, ಬ್ರೀತ್ ಅಂಡ್ ಪೀರಿಯಡ್ಸ್ ನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ಸ್ಪೋರ್ಟ್ಸ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ ನ ಆಡ್ತಿರೋ ಆ ಮೋಡ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಯಾಗಿ ಮಾನಿಟರ್ ಮಾಡಬಹುದು. ಅಂಡ್ ಇದರಲ್ಲಿ ನಮಗೆ 100+ ವಾಚ್ ಫೇಸಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಸ್ಮಾರ್ಟ್ ವಾಚ್ ಗೆ ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಇನ್ನು ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಅಂಡ್ ಕ್ಯಾಮ್ರಾ ಶಟರ್ ನ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಇಂದಾನೆ ಆಪರೇಟ್ ಮಾಡಬಹುದು. ಅಂಡ್ ಲಾಸ್ಟ್ಲಿ ನಮಗೆ AI ವಾಯ್ಸ್ ಅಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.0 ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಬ್ಲೂಟೂತ್ ಕಾಲಿಂಗ್ ಕೂಡ ಮಾಡಬಹುದು. ಸೊ ಫಸ್ಟ್ ಈಗ ನಾನು ಜಿಯೋ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತೀನಿ. ಫಸ್ಟ್ ನಾವು ಕಾಲ್ ಮಾಡಬೇಕು ಅಂದ್ರೆ ಮೆನ್ಯೂ ಬಾರ್ ಹೋಗಬೇಕು. ಅಲ್ಲಿ ಡಯಲ್ ಪ್ಯಾಡ್ ನ ಯೂಸ್ ಮಾಡಿಕೊಂಡು ಈಗ ನಾನು ಜಿಯೋ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಈ ಕಾಲ್ ನಿಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಅಟೆಂಡ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನಾವು ಮೊಬೈಲ್ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಜಸ್ಟ್ ಈ ಐಕಾನ್ ಮೇಲೆ ಈ ತರ ಪ್ರೆಸ್ ಮಾಡಿದ್ರೆ ಸಾಕು, ಕಾಲ್ ಬಂದು ಈ ತರ ಮೊಬೈಲ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೋಡಿ, ಆರಾಮಾಗಿ ನಾವು ಮೊಬೈಲ್ ಇಂದ ಕೂಡ ಅಟೆಂಡ್ ಮಾಡಬಹುದು. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಯಾವುದೇ ಒಂದು ಕಾಲ್ ಡ್ರಾಪ್ ಇರಲಿಲ್ಲ. ಸ್ಪೀಕರ್ ಕ್ಲಾರಿಟಿ ಅಂತೂ ಕ್ರೇಜಿ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ನಮ್ಮ ಕಾಲ್ ಆಡಿಯೋ ಅಥವಾ ಮೀಡಿಯಾ ಆಡಿಯೋನ ನಮ್ಮ ಸ್ಮಾರ್ಟ್ ವಾಚ್ ಅಥವಾ ಮೊಬೈಲ್ ಫೋನ್ಗೆ ಈಸಿಯಾಗಿ ಸ್ವಿಚ್ ಆಗಬಹುದು. ನನಗಂತೂ ಇದು ಸಿಕ್ಕಾಪಟ್ಟೆ ಹ್ಯಾಂಡಿ ಅಂತ ಅನಿಸ್ತು. ಓವರ್ ಆಗಿ NoiseFit Diva ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಸೀರಿಯಸ್ಲಿ ಈ ವಾಚ್ ಅಂತೂ ಮೇಡ್ ಫಾರ್ ವಿಮೆನ್ಸ್ ಅಂತಾನೆ ಹೇಳ್ಬೋದು. ನೋಡೋದಿಕ್ಕಂತೂ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ, ಕ್ರೇಜಿ ಆಗಿದೆ. ಅಂಡ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ವಾಚ್ ಪರ್ಟಿಕ್ಯುಲರ್ಲಿ ಬೋತ್ ವೆಸ್ಟರ್ನ್ ಅಂಡ್ ಟ್ರೆಡಿಷನಲ್ ವೇರ್ ಗೆ ಪಕ್ಕ ಸೂಟ್ ಆಗುತ್ತೆ. ನನ್ಗದು ಶಾಕಿಂಗ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಒಂದು ಸ್ಮಾರ್ಟ್ ವಾಚ್ ಬೇಕಾಗಿರೋ ಫೀಚರ್ಸ್ ಎಲ್ಲ ನಮ್ಗೆ ಸ್ಮಾರ್ಟ್ ವಾಚ್ ಅಲ್ಲಿ ಕೊಟ್ಟಿದ್ದಾರೆ, ವಿಚ್ ಇಸ್ ಆಕ್ಚುಲಿ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಈ ರಕ್ಷಾ ಬಂಧನ್ಗೆ ಬ್ರದರ್ಸ್ ನಿಮ್ ಸಿಸ್ಟರ್ಸ್ಗೆ ಏನಾದ್ರೂ ಒಂದು ಸ್ಮಾರ್ಟ್ ವಾಚ್ ನ ಗಿಫ್ಟ್ ಕೊಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ವಾಚ್ ನ ಕನ್ಸಿಡರ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಅಮೆಜಾನ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿ. ಪ್ರೈಸ್ ಬಂದು ನಮಗೆ 3499 ಇದೆ. ಸೊ ಪರ್ಚೇಸ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಪರ್ಸನಲಿ ನನಗಂತೂ ಒನ್ ಆಫ್ ದ ಬೆಸ್ಟ್ ವಾಚ್ ಫಾರ್ ವಿಮೆನ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.